ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಆದೇಶ ಫೈನಲ್ ಅಂತ CWMA ಹೇಳಿದೆ. ಪ್ರಾಧಿಕಾರದ ಆದೇಶ ಫೈನಲ್ ಅಂತಂದ್ರೆ ನೀರು ಬಿಡಲೇಬೇಕು ಅನ್ನುವಂಥ ಅರ್ಥದಲ್ಲೂ ಕೂಡ ಹೇಳಿದೆ. ಅಂದ್ರೆ ಇಲ್ಲಿ CWMA ಹೇಳಿರೋದು CWRC ಏನಿತ್ತಲ್ವಾ ಅದರ ನಿರ್ಧಾರವೇ ಫೈನಲ್, ಅಂದ್ರೆ ನೀರು ಬಿಡಬೇಕು ಅಂತೇಳಿ ಆದೇಶ ಇದು. ತಮಿಳುನಾಡಿಗೆ ನೀರು ಬಿಡುವ ಆದೇಶವನ್ನ ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿದೆ. ಅಂದ್ರೆ 15 ದಿನಗಳ ಕಾಲ 3500 ಕ್ಯೂಸೆಕ್ಸ್ ನಾವು ನಿರಂತರವಾಗಿ ಬಿಡಲೇಬೇಕು. ಅವ್ರಿಗೆ ಸುಮಾರು ಒಂದು 4 TMC ನೀರು ಬಿಡಬೇಕು. ಈಗ ಈ ಒಂದು ಆದೇಶದಿಂದಾಗಿ ಮತ್ತೆ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ, ಮತ್ತೆ ಹೋರಾಟ ಭುಗಿಲೇಳುತ್ತೆ. ನಾವು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನ. ಸರ್ಕಾರ ಅದರಲ್ಲೂ ಕರ್ನಾಟಕದಿಂದ ಪ್ರಬಲವಾದಂಥ ವಾದ ಮಂಡಿಸ್ತಾರೆ ಅಂಥೇಳಿ, ಆದರೆ ಆಗಿಲ್ಲ. ಅಲ್ಲಿ ವಾದ ಮಂಡಿಸಿದ್ರು ಕೂಡ ಅದನ್ನ CWMA ಒಪ್ಪಿಲ್ಲ. ತಮಿಳುನಾಡಿನ ಕಡೆಯಿಂದಲೂ ಕೂಡ ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ದಾರೆ. ಈಗ ನಮ್ಮಲ್ಲಿರುವಂಥ ನೀರೇನಿದೆ ಸಂಗ್ರಹ, ಡೆಡ್ ಸ್ಟೋರೇಜ್ 17 ಬರೀ, ಅದರಲ್ಲಿ ಬರೀ 6 ಉಳಿದಿರೋದು. ಇದೆಲ್ಲವನ್ನು ಕೂಡ ಅಲ್ಲಿ ವಾದ ಮಾಡಿದ್ರು. ಫೈನಲಿ ಆದೇಶ CWRC ಇದನ್ನೇ CWMA ಅವರು ಫಾಲೋ ಮಾಡಬೇಕು ಅಂತ. ಜುಲೈ 29ರಿಂದ 15 ದಿನಗಳ ಕಾಲ ನಿರಂತರವಾಗಿ 3500 ಪರ್ ಡೇ ಕ್ಯೂಸೆಕ್ಸ್ ಹರಿಸಬೇಕು. ಈಗ ರಾಜ್ಯಾದ್ಯಂತ ಮತ್ತೆ ಪ್ರತಿಭಟನೆಗಳು ಭುಗಿಲೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಪದೇ ಪದೇ ತಮಿಳುನಾಡಿಗೆ ಜಯ ಆಗ್ತಾ ಇದೆ. ಇಲ್ಲಿ ಆಯ್ತು, ಸಂಪ್ರದಾಯ ಇದೆ, ಕಾನೂನಿದೆ, ನಿಯಮ ಇದೆ. ಅವರಿಗೆ ನಾವು ಪ್ರತಿ ವರ್ಷ ಇಂತಿಷ್ಟು TMC ನೀರು ಹರಿಸಲೇಬೇಕಂತಿದೆ. ಆದ್ರೆ ನಮಗೆ ಗತಿ ಇಲ್ಲ. ಅಲ್ಲಿ ಡೆಡ್ ಸ್ಟೋರೇಜ್ ತಲುಪಿದೆ KRS, ಹೇಮಾವತಿ, ಕಬಿನಿ, ಅಲ್ಲೆಲ್ಲ ನೀರಿಲ್ಲ. ನಮಗೆ ಬೆಳೆಯಕ್ಕೆ ಬೇಡ, ಕುಡಿಯೋಕೆ ನೀರಿಲ್ಲ. ಅಂಥದ್ರಲ್ಲಿ ಅವ್ರಿಗೆ 15 ದಿನಗಳ ಕಾಲ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಮತ್ತೆ ಆದೇಶ ಬಂದಿದೆ. CWRCಯ ನಿರ್ಧಾರವೇ ಅಂತಿಮ ಅಂತೇಳಿ CWMA ಹೇಳಿದೆ. ಅಂದ್ರೆ ಮೇಂಟೆನೆನ್ಸ್ ನಿರ್ವಹಣಾ ಪ್ರಾಧಿಕಾರ ಈ ಆದೇಶವನ್ನು ಕೊಟ್ಟಿದೆ. ಈಗ ಹಾಗಾದ್ರೆ ಕರ್ನಾಟಕದ ಮುಂದಿನ ಸ್ಟ್ಯಾಂಡ್ ಏನಾಗುತ್ತೆ? ಅವ್ರು ನೀರು ಹರಿಸಿದ್ರೆ ಹರಿಸ್ಬಿಡ್ಬೇಕಾಗಾದ್ರೆ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಹೋಗುವಂತ ಅವಕಾಶಗಳಿದಾವೆ. ಕರ್ನಾಟಕ ಸರ್ಕಾರ ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಯಾಕಂದ್ರೆ ಭವಿಷ್ಯ ನಮಗೆ ಮುಂದಿನ ದಿನಗಳಲ್ಲಿ ಕಷ್ಟಕರ ಆಗುತ್ತೆ. ಕುಡಿಯೋ ನೀರಿಗೆ ಬೆಂಗಳೂರಿಗರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ನೋಡ್ತಾ ಇರಿ, ಹಿಂಗೆ ನಾವು ನೀರು ಬಿಟ್ರೆ 15 ದಿನಗಳ ಕಾಲ ಜುಲೈ 29ರಿಂದ. ಈಗ ಅಲ್ಲಿ ವಾಸ್ತವ ಏನಿದೆ, KRSನ ಡ್ಯಾಮ್ದು, ಅದಾದ ಮೇಲೆ ಕಬಿನಿದು, ಹೇಮಾವತಿದು ಮಳೆ ಆಗಿಲ್ಲ ರೀ. ಲಾಸ್ಟ್ ನೋಡಿದ್ರೆ ನಾವು 30 ವರ್ಷದಲ್ಲೇ ಕಡಿಮೆ ಮಳೆ ಆಗಿದೆ ನಮಗೆ. ಹಾಗಾಗಿ KRSನಲ್ಲಿ ಡ್ಯಾಮ್ನಲ್ಲಿ ನೀರಿಲ್ಲ. ನಮ್ಮ ರೈತರಿಗೆ ಅಲ್ಲಿ ಬೆಳೆಗಳಿಗೆ ಕೊಡೋಕ್ಕಾಗ್ತಾ ಇಲ್ಲ. ಆಯ್ತಪ್ಪ, ಹೆಂಗೋ ಅವರು ಮ್ಯಾನೇಜ್ ಮಾಡ್ಕೋತಾರೆ. ಕುಡಿಯೋದಕ್ಕೆ ನಮಗೆ ನೀರು ಸಿಗಲ್ಲ. ನಮಗೀಗ 3 ತಿಂಗಳಿಗೆ ಬೇಕಾಗಿರೋದು ಮಾತ್ರ ಅಲ್ಲಿ ಸ್ಟಾಕ್ ಇದೆ. ಮುಂದೆ ಏನು ಮಾಡೋಣ, ಏನು ಕುಡಿಯೋಣ? ಹಾಗಾದರೆ ಬೆಂಗಳೂರು ಕಂಪ್ಲೀಟ್ ಆಗಿ KRSನೇ ನಾವು ಕಾವೇರಿ ನೀರನ್ನು ಅವಲಂಬಿಸಿದ್ದೇವೆ. ಮಂಡ್ಯ, ಮೈಸೂರು ಭಾಗದಲ್ಲಿ ಮತ್ತೆ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈ ಒಂದು ಆದೇಶದ ವಿರುದ್ಧ ಕನ್ನಡಿಗರು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಕನ್ನಡ ಪರ ಹೋರಾಟಗಾರರು, ರೈತ ಸಂಘಟನೆಯವರು ಮತ್ತೆ ಬೀದಿಗಿಳಿತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಪ್ರಬಲವಾಗಿ ವಾದ ಮಂಡಿಸೋಕ್ಕಾಗಲಿಲ್ಲ. ಈ ಹಿಂದೆ ಕೂಡ CWRC, CWMA ಆದೇಶದ ವಿರುದ್ಧ ಹೋದಂಥ ಮುಖ್ಯಮಂತ್ರಿಗಳಿದ್ದಾರೆ, ಕೇರೆ ಮಾಡಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ನೋಡ್ಕೊಂಡ್ರಾಯ್ತು ಅಂತೇಳಿ. ಆದರೆ ಈಗ ನೋಡಿದ್ರೆ ಅವರ ಆದೇಶಕ್ಕೆ ನಮ್ಮ ಸರ್ಕಾರ ತಲೆ ಭಾಗದಂಗೆ ಕಾಣಿಸ್ತಿದೆ. ಹೌದು, ಖಂಡಿತ ಪ್ರಬಲವಾಗಿ ವಾದ ಮಂಡಿಸಿರ್ತಾರೆ. ಮೋಹನ್ ಕಾತಿರ್ಕಿ ಏನಿದ್ದಾರೆ ಅವ್ರು ಬಹಳ ಅನುಭವಸ್ಥರು, ಮತ್ತು ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳಿದಾರಲ್ವ, ಅವರು ಕೂಡ ಗೊತ್ತಿದೆ ಕಾವೇರಿದು ಏನಿದೆ ವಾಸ್ತವ ಸ್ಥಿತಿ ಅಂಥೇಳಿ. ಪ್ರಬಲವಾಗಿ ವಾದ ಮಂಡಿಸಿದ್ರು ಕೂಡ ಮತ್ತೆ ಹಿನ್ನಡೆ ಆಗಿದೆ.